ಹೂ ಇಸ್ ಕೃಷ್ಣ? ರಾಮನಿಗೆ ಆದರ್ಶವೇ ಧರ್ಮವಾಯಿತು, ಕೃಷ್ಣನಿಗೆ ಧರ್ಮವೇ ಆದರ್ಶ ಆಯ್ತು. ಇಬ್ಬರು ಒಂದೇ ಅವತಾರ. ರಾಮನ ಲಿಟ್ರಲಿ ದೇವ್ರ ಥರ ನೋಡ್ಬಿಟ್ರು, ಕೃಷ್ಣನ್ನ ಮೋರ್ ಆಫ್ ಎ ಮನುಷ್ಯನ ಥರ ನೋಡ್ಬಿಟ್ರು, ಆಸ್ ಎ ಫ್ರೆಂಡ್ ಥರ ಅಂತಾನೆ ನೋಡ್ಬಿಟ್ರು. ನನಗೆ ಇಷ್ಟ ದೈವ ಕೃಷ್ಣ, ಹಾಗಂತ ರಾಮನ ನಾನು ಕಡೆಗಣಿಸಕ್ಕಾಗಲ್ಲ. ರಾಮನು ಯಾಕಂದ್ರೆ ಎರಡು ಅವತಾರದ ಉದ್ದೇಶನೇ ಬೇರೆ. ಕರೆಕ್ಟ್. ಮಹಾಭಾರತದಲ್ಲಿ ಒಂದು ಉಕ್ತಿ ಪದೇ 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 ಬರ್ತಾನೆ ಇರುತ್ತೆ. ಕುಂತಿ ಕೈಯಲ್ಲಿ ಹೇಳಿಸಿದ್ದಾರೆ, ವಿದುರನ್ ಕೈಯಲ್ಲಿ ಹೇಳಿಸಿದ್ದಾರೆ, ಕರ್ಣ ಕೂಡ ಹೇಳ್ತಾನೆ, ಯಥೋ ಕೃಷ್ಣ ಸತೋ ಧರ್ಮ, ಯಥೋ ಧರ್ಮ ತಥೋ ಜಯ ಅಂತ. ಕೃಷ್ಣ ನೀಡಿದಂತಹ ವಿಶ್ವರೂಪ ಅರ್ಜುನನಿಗೆ ಮಾತ್ರ ನೀಡಿ, ಇನ್ಯಾರೂ ಕಾಣಿಸ್ಲಿಲ್ಲ. ಅದು ಅರ್ಜುನನ ಅಂತರಂಗದಲ್ಲಾದಂಥ ವಿಚಾರ. ಆ ಒಂದು ವಿಶ್ವರೂಪವನ್ನ ಸಂಜಯ ಕೂಡ ನೋಡ್ದ. ಅವಾಗ ಭರತಖಂಡ ಅಂದ್ರೆ ಇವತ್ತಿನ ಭಾರತ ಅಲ್ಲ, ಅವಾಗ ಭರತಖಂಡ ಅಂದ್ರೆ ಪಾರ್ಟ್ಸ್ ಆಫ್ ರಷ್ಯಾ, ಯುರೇಷ್ಯಾ, ಇಂಡೋನೇಷ್ಯಾ ತನಕ, ಪಾರ್ಟ್ಸ್ ಆಫ್ ಚೈನಾ ಆಲ್ಸೋ. ಅಷ್ಟನ್ನು ಆಳ್ತಿದ್ದಂಥವನು ಜರಾಸಂಧನ ಇಲ್ಲಿ ಹತ್ಕೊಂಡಿದೆ. ನನ್ನ ಅಳಿಯನ್ನ ಸಂಹಾರ ಮಾಡ್ದ, ನನ್ನ ಇಬ್ಬರು ಹೆಣ್ಣುಮಕ್ಕಳನ್ನು ವಿಧವೆಯರನ್ನ ಮಾಡಿದಾನೆ ಆ ಕೃಷ್ಣ, ಅವನು ನಾನು ಬಿಡಲ್ಲ. ಇಡೀ ವಿಶ್ವದ ಇತಿಹಾಸ, ಭವಿಷ್ಯ ಯಾವುದನ್ನೇ ಲೆಕ್ಕಕ್ಕೆ ತಗೊಂಡ್ರು ಕೃಷ್ಣ ಅಂತಹ ವ್ಯಕ್ತಿ, ಆ ವ್ಯಕ್ತಿತ್ವ ಮತ್ತೊಂದು ಬರೋಕ್ಕೆ ಸಾಧ್ಯನೇ ಇಲ್ಲ.